Dear student, this is linear transformation. Next chapter. Let U and V be two vector spaces over the field F. The mapping T from U to V is said to be a linear transformation if first condition transformation of alpha plus beta is equal to T alpha plus T beta, where alpha beta belongs to U and C belongs to F. Second one, transformation of C alpha is equal to C into T alpha. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಫೈನ್ ಮಾಡಬೇಕಾದ್ರೆ ನಮಗೆ ಎರಡು ವೆಕ್ಟರ್ಸ್ ಬೇಕು, ಒಂದು ಯು ಮತ್ತು ವಿ. ಸೊ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಡಿಫೈನ್ ಮಾಡ್ತೀವಿ, ಒಂದು ವೆಕ್ಟರ್ ಸ್ಪೇಸಿಂದ ಇನ್ನೊಂದು ವೆಕ್ಟರ್ ಸ್ಪೇಸಿಗೆ ಡಿಫೈನ್ ಮಾಡ್ತೀವಿ. ಸೊ ಟ್ರಾನ್ಸ್ಫಾರ್ಮೇಷನ್ ಇಸ್ ಡಿಫೈನ್ಡ್ ಫ್ರಮ್ ಒನ್ ವೆಕ್ಟರ್ ಸ್ಪೇಸ್ ಟು ಅದರ್ ವೆಕ್ಟರ್ ಸ್ಪೇಸ್ ದಟ್ ಈಸ್ ಡಿನೋಟೆಡ್ ಬೈ ಟಿ. ಆ ಟಿನ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ ಟಿ ಬೀಟಾ ಬರಬೇಕು. ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಫ್ ಸಿ ಆಲ್ಫಾ ಏನಾಗಬೇಕು, ಸಿ ಇಂಟು ಟಿ ಆಲ್ಫಾ ಬರಬೇಕಾದ್ರೆ ಆಲ್ಫಾ ಬೀಟಾ ವೆಕ್ಟಾರ್ಸು ಅಂದರೆ ಯು ಅಲ್ಲಿರ್ತವೆ, ಸಿ ಬಿಲಾಂಗ್ಸ್ ಟು ಎಫ್. ನೋಟ್ 1, ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಟಿ ಫ್ರಮ್ ಯು ಟು ಯು ಈಸ್ ಕಾಲ್ಡ್ ಎ ಲೀನಿಯರ್ ಮ್ಯಾಪ್ ಆನ್ ಯು. ಸೊ ಯು ಇಂದ ಯುಗೆ ನೀವು ಟ್ರಾನ್ಸ್ಫಾರ್ಮೇಷನ್ ಡಿಫೈನ್ ಮಾಡಿದ್ರೆ ಅದನ್ನು ಲೀನಿಯರ್ ಮ್ಯಾಪಿಂಗ್ ಅಂತ ಕರಿತೀವಿ ಅದನ್ನು. ನೋಟ್ 2, ಇನ್ ದ ಡೆಫಿನೇಷನ್ ಆಲ್ಫಾ ಪ್ಲಸ್ ಬೀಟಾ ಡಿನೋಟ್ಸ್ ದ ಅಡಿಷನ್ ಇನ್ ದ ವೆಕ್ಟಾರ್ ಸ್ಪೇಸ್ U and T alpha plus T beta denotes the addition in the vector space. ಆಲ್ಫಾ ಪ್ಲಸ್ ಬೀಟಾ ಎಲ್ಲಿರುತ್ತೆ, ಅದು ಯು ಅಲ್ಲಿರುತ್ತೆ. ಟಿ ಆಲ್ಫಾ ಪ್ಲಸ್ ಟಿ ಬೀಟಾ ಏನಾಯ್ತು, ಅದು ಇಮೇಜ್, ಅದು ಎರಡನೇ ಸೆಟ್ಟಲ್ಲಿರುತ್ತೆ, ವಿ ಅಲ್ಲಿರುತ್ತೆ ಅಂತ ಅರ್ಥ. ಅದು ಥಿಯರಮ್ಮು. ಎ ಮ್ಯಾಪಿಂಗ್ ಟಿ ಫ್ರಮ್ ಯು ಟು ವಿ ಫ್ರಮ್ ದ ವೆಕ್ಟರ್ ಸ್ಪೇಸ್ ಯು ಆಫ್ ಎಫ್ ಇಂಟು ವೆಕ್ಟರ್ ಸ್ಪೇಸ್ ವಿ ಆಫ್ ಎಫ್ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ C1 alpha plus C2 beta is equal to C1 into T alpha plus C2 into T beta. ಸೊ ಈ ಡೆಫಿನೇಷನನ್ನು ಕ್ಲಬ್ ಮಾಡಿ ಬರ್ದಿರೋದು ಇದು. ಸೊ ಟಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ತೋರಿಸ್ಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳಬೇಕು ನೀವು. ಲೆಟ್ ಟಿ ಬಿ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇಟ್ಕೊಳ್ಳಿ. ನೀವೇ ಪ್ರೂವ್ ಮಾಡಬೇಕು, ಕಂಡೀಷನ್ ಪ್ರೂವ್ ಮಾಡಬೇಕು. ಏನು ಕಂಡೀಷನ್ನು, ಟಿ ಆಫ್ C1 alpha plus C2 beta is equal to C1 into T alpha plus C2 into T beta ಅಂತ ತೋರಿಸ್ಬೇಕು. ಕನ್ಸಿಡರ್ ಟಿ ಆಫ್ C1 alpha plus C2 beta. ಸೊ ಇದು ಹೆಂಗಿದೆ ಅಂದರೆ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇದ್ದಂಗೆ ಮೊದಲನೇ ಎಲಿಮೆಂಟನ್ನು ಆಲ್ಫಾ ಅಂತ ಟ್ರೀಟ್ ಮಾಡಿ ಎರಡನೇದು ಬೀಟಾ ಅಂತ ಟ್ರೀಟ್ ಮಾಡಿದರೆ, ಸೊ ವಿಚ್ ಈಸ್ ಈಕ್ವಲ್ ಟು ಟಿ ಆಫ್ C1 alpha 1 ಪ್ಲಸ್ ಟಿ ಆಫ್ C2 ಬೀಟಾ. ಇದು C1 alpha ಅಷ್ಟೇ ಅದು. ಮತ್ತು ಏನಾಗುತ್ತದು, ಎರಡನೇ ಕಂಡೀಷನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಪ್ರಕಾರ ಟಿ ಆಫ್ C1 alpha ಏನು ಬರೀಬೋದು ನೀವು, C1 ಇಂಟು ಟಿ ಆಲ್ಫಾ ಪ್ಲಸ್ C2 ಇಂಟು ಟಿ ಬೀಟಾ. ದೇರ್ ಫೋರ್ ಟಿ ಆಫ್ C1 alpha ಪ್ಲಸ್ C2 ಬೀಟಾ ಏನಾಯಿತು, C1 ಇಂಟು ಟಿ ಆಲ್ಫಾ ಪ್ಲಸ್ C2 ಇಂಟು ಟಿ ಬೀಟಾ. ಸೊ ಟಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ದಿಸ್ ಇಸ್ ದ ನೆಸಸರಿ ಕಂಡೀಷನ್. ಕಾನ್ವರ್ಸ್ ಪಾರ್ಟ್ ಏನು ತೋರಿಸ್ಬೇಕು, ವೆನ್ ಎವರ್ ದಿಸ್ ಕಂಡೀಷನ್ ವುಡ್ಸ್ ಗುಡ್ ವಿ ಹ್ಯಾವ್ ಟು ಪ್ರೂವ್ ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಟಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ನೀವೇನು ತೋರಿಸ್ಬೇಕು, ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ ಟಿ ಬೀಟಾ ಆ್ಯಂಡ್ ಟಿ ಆಫ್ ಸಿ ಆಲ್ಫಾ ಇಸ್ ಈಕ್ವಲ್ ಟು ಸಿ ಇಂಟು ಟಿ ಆಲ್ಫಾ ಅಂತ ತೋರಿಸ್ಬೇಕು. ಕಾನ್ವರ್ಸ್ಲಿ ಲೆಟ್ ಟಿ ಆಫ್ C1 alpha ಪ್ಲಸ್ C2 ಬೀಟಾ ಇಸ್ ಈಕ್ವಲ್ ಟು C1 ಇಂಟು ಟಿ ಆಲ್ಫಾ ಪ್ಲಸ್ C2 ಇಂಟು ಟಿ ಬೀಟಾ ಅಂತ ಇಟ್ಕೊಳ್ಳಿ. ಟೇಕ್ ಇಟ್ ಆ್ಯಸ್ 1 ಫಾರ್ ಆಲ್ C1, C2 ಬಿಲಾಂಗ್ಸ್ ಟು ಎಫ್ ಆ್ಯಂಡ್ ಆಲ್ಫಾ, ಬೀಟಾ ಬಿಲಾಂಗ್ಸ್ ಟು ಯು. ಈಗ ನೀವು ಕೊಟ್ಟಿರೋ ಕಂಡೀಷನಲ್ಲಿ ಏನು ಮಾಡಿ, C1 ಮತ್ತು C2ಗೆ 1 ತಗೊಳ್ಳಿ. ಟೇಕ್ C1 ಈಕ್ವಲ್ C2 ಈಸ್ ಈಕ್ವಲ್ ಟು 1. ಅಲ್ಲಿಗೆ ಏನಾಯ್ತದು, ಟಿ ಆಫ್ 1 ಇಂಟು ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಈಕ್ವಲ್ಸ್ 1 ಇಂಟು ಟಿ ಆಫ್ ಆಲ್ಫಾ ಪ್ಲಸ್ 1 ಇಂಟು ಟಿ ಆಫ್ ಬೀಟಾ. ದೇರ್ ಫೋರ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ ಟಿ ಬೀಟಾ. ಫಸ್ಟ್ ಕಂಡೀಷನ್ ಬಂತು. ಕೊಟ್ಟಿರೋ ಕಂಡೀಷನಲ್ಲಿ C2ಗೆ 0 ತಗೊಳ್ಳಿ. C2ಗೆ 0 ತಗೊಂಡ್ರೆ ಏನಾಯ್ತದು, ಟಿ ಆಫ್ C1 alpha plus 0 into beta is equal to C1 into T alpha plus 0 into T beta. 0 into T beta ಬಿಟ್ಬಿಡಿ, ಅಲ್ಲಿ ಉಳಿದಿದ್ದೇನು C1 T alpha. Therefore T of C1 alpha is equal to C1 into T alpha. Therefore T is a linear transformation. Next, properties of linear transformation. If T from U to V is a linear transformation, then transformation of 0 is equal to 0 dash, where 0 and 0 dash are the 0 vectors of U and V respectively. ಅಂದರೆ ಮೊದಲನೇ ವೆಕ್ಟರ್ ಸ್ಪೇಸಲ್ಲಿ ಐಡೆಂಟಿಟಿ ಎಲಿಮೆಂಟ್ ಯಾವುದು, 0 ವೆಕ್ಟರು
ರೈಟ್ ಹ್ಯಾಂಡ್ ಸೈಡಲ್ಲಿ 0' ವೆಕ್ಟರ್ ಐಡೆಂಟಿಟಿ. ಸೊ ಮೊದಲು ಟ್ರಾನ್ಸ್ಫಾರ್ಮೇಷನ್ ಆಫ್ 0 ಏನು ಬರುತ್ತೆ, 0' ಬರುತ್ತೆ ಅಂತ ಹೇಳ್ತಾನೆ. ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಫ್ ಮೈನಸ್ ಆಲ್ಫಾ ಏನು ಪ್ರೂವ್ ಮಾಡಬೇಕು ನೀವು, ಮೈನಸ್ ಟಿ ಆಫ್ ಆಲ್ಫಾ ಅಂತ ಪ್ರೂವ್ ಮಾಡಬೇಕು. ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಫ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ C1 ಆಲ್ಫಾ ಏನೇನು ತೋರಿಸ್ಬೇಕು ನೀವು, C1 ಇಂಟು ಟಿ ಆಲ್ಫಾ 1 ಪ್ಲಸ್ C2 ಇಂಟು ಟಿ ಆಲ್ಫಾ 2 ಎಕ್ಸೆಟ್ರಾ Cn ಇಂಟು ಟಿ ಆಲ್ಫಾ ಎನ್ ಅಂತ ತೋರಿಸ್ಬೇಕು. ಪ್ರೂಫ್ ಲೆಟ್ ಆಲ್ಫಾ ಬಿಲಾಂಗ್ಸ್ ಟು ಯು ಅಂತ ಇಟ್ಕೊಳ್ಳಿ. ಕನ್ಸಿಡರ್ ಟಿ ಆಫ್ ಆಲ್ಫಾ ಪ್ಲಸ್ 0. ಟಿ ಆಫ್ ಆಲ್ಫಾ ಪ್ಲಸ್ 0 ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಟಿ ಆಲ್ಫಾ ಪ್ಲಸ್ T0 ಬಿಕಾಸ್ ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಸೊ ಆಲ್ಫಾ ಪ್ಲಸ್ 0 ಅನ್ನೋದು ಆಲ್ಫಾ ಅಷ್ಟೇ ತಾನೇ ಉಳಿಯೋದು. ಸೊ ಟಿ ಆಫ್ ಆಲ್ಫಾ ಈಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ 0. ಸೊ ಟಿ ಆಫ್ ಆಲ್ಫಾ ಪ್ಲಸ್ 0' ಈಸ್ ಈಕ್ವಲ್ ಟು ಟಿ ಆಲ್ಫಾ ಪ್ಲಸ್ ಟಿ ಆಫ್ 0. ಸೊ ಲೆಫ್ಟ್ ಕ್ಯಾನ್ಸಲೇಷನ್ ಪ್ರಕಾರ ಏನಾಗುತ್ತೆ, ಟಿ ಆಲ್ಫಾ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಲ್ಲಿಗೆ 0' ಈಸ್ ಈಕ್ವಲ್ ಟು ಟಿ ಆಫ್ 0. ದೇರ್ ಫೋರ್ ಟ್ರಾನ್ಸ್ಫಾರ್ಮೇಷನ್ ಆಫ್ 0 ಈಸ್ ಈಕ್ವಲ್ ಟು 0'. ದಿಸ್ ಇಸ್ ದ ಫಸ್ಟ್ ರಿಸಲ್ಟ್. ಸೆಕೆಂಡ್ ರಿಸಲ್ಟ್ ಏನು ಪ್ರೂವ್ ಮಾಡ್ಬೇಕು ನೀವು, ಟಿ ಆಫ್ ಮೈನಸ್ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಆಫ್ ಟಿ ಆಲ್ಫಾ ಅಂತ ಹೇಳ್ಬೇಕು ನೀವು. ಸೊ ಕನ್ಸಿಡರ್ ಟಿ ಆಫ್ ಮೈನಸ್ ಆಲ್ಫಾ, ಕನ್ಸಿಡರ್ ಟಿ ಆಫ್ ಆಲ್ಫಾ ಪ್ಲಸ್ ಆಫ್ ಮೈನಸ್ ಆಲ್ಫಾ ತಗೊಳ್ಳಿ. ಅದು ನಿಂಗೆ ಬರೀಬೋದು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಮೈನಸ್ ಆಲ್ಫಾ ಬರೀಬೋದು. ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಲ್ಫಾ ಪ್ಲಸ್ ಆಫ್ ಮೈನಸ್ ಆಲ್ಫಾ ಏನಾಯಿತು, 0 ಆಯಿತು. ಅಲ್ಲಿ ಏನಾಯಿತು, ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಮೈನಸ್ ಆಲ್ಫಾ ಈಸ್ ಈಕ್ವಲ್ ಟು ಟಿ ಆಫ್ 0 ಬಂತು. ಅದನ್ನು 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕನ್ಸಿಡರ್ ಟಿ ಆಫ್ ಮೈನಸ್ ಆಲ್ಫಾ ಪ್ಲಸ್ ಆಲ್ಫಾ. ಸೊ ಮತ್ತೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕಂಡೀಷನ್ ಅಪ್ಲೈ ಮಾಡಿದರೆ ಅದು ಟಿ ಆಫ್ ಮೈನಸ್ ಆಲ್ಫಾ ಪ್ಲಸ್ ಟಿ ಆಫ್ ಆಲ್ಫಾ. ಮತ್ತು ಮೈನಸ್ ಆಲ್ಫಾ ಪ್ಲಸ್ ಆಲ್ಫಾ ಕ್ಯಾನ್ಸಲ್ ಆದರೆ ಟಿ ಆಫ್ 0 ಆಯಿತು. ಅಲ್ಲಿಗೇನಾಯಿತು, ಟಿ ಆಫ್ ಮೈನಸ್ ಆಲ್ಫಾ ಪ್ಲಸ್ ಟಿ ಆಫ್ ಆಲ್ಫಾ ಏನಾಯಿತು, ಟಿ ಆಫ್ 0 ಬಂತು. ಸೊ 1 and 2 ಪ್ರಕಾರ ಏನಾಗುತ್ತೆ ನಮಗೆ, ಟಿ ಆಫ್ ಆಲ್ಫಾ ಪ್ಲಸ್ ಆಫ್ ಮೈನಸ್ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಮೈನಸ್ ಆಲ್ಫಾ ಈಕ್ವಲ್ಸ್ ಟಿ ಆಫ್ ಮೈನಸ್ ಆಲ್ಫಾ ಪ್ಲಸ್ ಟಿ ಆಫ್ ಆಲ್ಫಾ ಈಸ್ ಈಕ್ವಲ್ ಟು ಟಿ ಆಫ್ 0. ಟಿ ಆಫ್ 0 ಮೀನ್ಸ್ 0'. ಅಂದರೆ ಸಮ್ ಆಫ್ 2 ಎಲಿಮೆಂಟ್ಸು 0 ಬರ್ತಾಯಿದೆ ಅಂದರೆ 1 ಎಲಿಮೆಂಟ್ ಆ್ಯಕ್ಟ್ಸ್ ಆಗುತ್ತೆ ಅಡಿಟಿವ್ ಇನ್ವರ್ಸ್ ಆಫ್ ದ ಅದರ್. ಅಂದರೆ ಏನಿದೆ ಅಲ್ಲಿಗೆ, ದಟ್ ಈಸ್ ಟಿ ಆಫ್ ಮೈನಸ್ ಆಲ್ಫಾ ಇಸ್ ದ ಅಡಿಟಿವ್ ಇನ್ವರ್ಸ್ ಆಫ್ ಟಿ ಆಫ್ ಆಲ್ಫಾ. ದೇರ್ ಫೋರ್ ಟಿ ಆಫ್ ಮೈನಸ್ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಟಿ ಆಫ್ ಆಲ್ಫಾ. ಮೂರನೇ ರಿಸಲ್ಟ್ ಹೆಂಗೆ ಪ್ರೂವ್ ಮಾಡ್ತೀವಿ, ಇಂಡಕ್ಷನ್ ಮೆಥಡ್ ಯೂಸ್ ಮಾಡ್ತೀವಿ ಇದಕ್ಕೆ. ಲೆಟ್ ಪಿ ಆಫ್ ಎನ್ ಸಚ್ ದಟ್ ಟಿ ಆಫ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ Cn ಆಲ್ಫಾ ಎನ್ ಇಸ್ ಈಕ್ವಲ್ ಟು C1 ಟಿ ಆಲ್ಫಾ 1 ಪ್ಲಸ್ C2 ಟಿ ಆಲ್ಫಾ 2 ಎಕ್ಸೆಟ್ರಾ Cn ಟಿ ಆಲ್ಫಾ ಅನ್ನೋದನ್ನು 1 ಅಂತ ಬರ್ಕೊಳ್ಳಿ. ಎನ್ನಿಗೆ 1 ಕೊಟ್ಟಾಗ ಎರಡು ಕಡೆ ಒಂದು ಟರ್ಮ್ ಮಾತ್ರ, ಫಸ್ಟ್ ಟರ್ಮ್ ಮಾತ್ರ ಯೂಸ್ ಮಾಡಬೇಕು. ಸೊ ಪಿ ಆಫ್ 1 ಈಸ್ ಈಕ್ವಲ್ ಟು ಟಿ ಆಫ್ C1 ಆಲ್ಫಾ 1. ರೈಟ್ ಹ್ಯಾಂಡ್ ಸೈಡ್ ಏನು ಬರುತ್ತೆ, ಅದು ಟರ್ಮ್ ಬಿಟ್ಟಿದ್ದಾರೆ, ಅದು ಟಿ ಆಫ್ C1 ಆಲ್ಫಾ 1 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಟರ್ಮ್ ಮಾತ್ರ ತಗೋಬೇಕು, C1 ಇಂಟು ಟಿ ಆಲ್ಫಾ 1 ಆಯಿತು. ಸೊ ಪಿ ಆಫ್ 1 ಈಸ್ ಟ್ರೂ. ಅಸ್ಯೂಮ್ ದಟ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಸಮ್ ಪಾಸಿಟಿವ್ ಇಂಟೀಜರ್ n ಈಸ್ ಈಕ್ವಲ್ ಟು ಕೆ. ಸೊ ಎನ್ ಜಾಗದಲ್ಲಿ ಕೆ ತೊಗೊಂಡ್ರು ರಿಸಲ್ಟ್ ಹೋಲ್ಸ್ ಗುಡ್ ಆಗುತ್ತೆ ಅಂತ ತಗೊಳ್ಳಿ. ಎನ್ ಜಾಗದಲ್ಲಿ ಕೆ ಹಾಕಿ. ಸೊ ಪಿ ಆಫ್ ಕೆ ಸಚ್ ದಟ್ ಟಿ ಆಫ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ ಸಿ ಕೆ ಆಲ್ಫಾ ಕೆ ಈಸ್ ಈಕ್ವಲ್ ಟು C1 ಟಿ ಆಲ್ಫಾ 1 ಪ್ಲಸ್ C2 ಟಿ ಆಲ್ಫಾ 2 ಎಕ್ಸೆಟ್ರಾ ಸಿ ಕೆ ಟಿ ಆಲ್ಫಾ ಕೆ 2 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್ ದಿಸ್ ರಿಸಲ್ಟ್ ಇಸ್ ಟ್ರೂ ಫಾರ್ n ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಆಲ್ಸೋ. ಸೊ ಕೆ ಜಾಗದಲ್ಲಿ ಕೆ ಪ್ಲಸ್ 1 ಹಾಕಿ ಈಗ. ಸೊ ಟಿ ಆಫ್ C1 ಆಲ್ಫಾ 1 C2 ಆಲ್ಫಾ 2 ಎಕ್ಸೆಟ್ರಾ ಸಿ ಕೆ ಪ್ಲಸ್ 1 ಇಂಟು ಆಲ್ಫಾ ಕೆ ಪ್ಲಸ್ 1 ಈಕ್ವಲ್ಸ್. ಸೊ ಅಲ್ಲಿ ಏನು ಮಾಡಿ, ಅಪ್ ಟು ಸಿ ಕೆವರೆಗೆ ಆಲ್ಫಾ ಅಂತ ಇಟ್ಕೊಳ್ಳಿ, ಉಳಿದಿದ್ದನ್ನು ಬೀಟಾ ಅಂತ ಟ್ರೀಟ್ ಮಾಡಿದ್ರೆ ಅದೇನಾಗುತ್ತೆ, ಟಿ ಆಫ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ ಸಿ ಕೆ ಆಲ್ಫಾ ಕೆ ಪ್ಲಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸಿ ಕೆ ಪ್ಲಸ್ 1 ಇಂಟು ಆಲ್ಫಾ ಕೆ ಪ್ಲಸ್ 1 ಬಿಕಾಸ್ ಟಿ ಈಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಸೊ ಕಂಡೀಷನ್ 1 ಪ್ರಕಾರ ಟಿ ಆಫ್ C1 ಆಲ್ಫಾ 1 ಟು ಸಿ ಕೆ ಆಲ್ಫಾ ಕೆ ಏನಾಯ್ತು, ಅದು C1 ಟಿ ಆಲ್ಫಾ 1 C2 ಟಿ ಆಲ್ಫಾ 2 ಎಕ್ಸೆಟ್ರಾ ಸಿ ಕೆ ಟಿ ಆಲ್ಫಾ ಕೆ, ಲಾಸ್ಟ್ ಟರ್ಮು ಸಿ ಕೆ ಪ್ಲಸ್ 1 ಇಂಟು ಟಿ ಆಲ್ಫಾ ಕೆ ಪ್ಲಸ್ 1 ಬಿಕಾಸ್ ಟಿ ಈಸ್ ಲೀನಿಯರ್. ದೇರ್ ಫೋರ್ ಪಿ ಆಫ್ ಕೆ ಪ್ಲಸ್ 1 ಈಸ್ ಆಲ್ಸೋ ಟ್ರೂ. Hence by induction, when pk is true, pk plus 1 is also true. Therefore, p of n is true for all n belongs to n. Next theorem, if beta 1 to beta m be any basis of vector space V and alpha 1 to alpha m be any m vectors of the vector space W, then there exist 1 and
only one linear transformation T from V to W with transformation of beta is equal to alpha I. ಸೊ ವಿ ಯಲ್ಲಿ B1 to BM ಎಲಿಮೆಂಟ್ಸ್ ತೊಗೊಂಡದ್ದು ಬೇಸಿಸ್ ಸೆಟ್ ಆಗಿದೆ ಮತ್ತು ಆಲ್ಫಾ 1 to ಆಲ್ಫಾ ಎಮ್ ವೆಕ್ಟರ್ಸ್ ಚೂಸ್ ಮಾಡ್ಕೊಂಡಿದ್ದಾನೆ. ಸೊ ಅವನೇನು ಹೇಳ್ತಾನೆ, ದೆರ್ ಎಕ್ಸಿಸ್ಟ್ ಒನ್ ಆ್ಯಂಡ್ ಓನ್ಲಿ ಒನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ T ಫ್ರಮ್ V to W ವಿತ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಆಗುತ್ತೆ ಅಂತ ಹೇಳ್ತಾನೆ ಅವನು. ಲೆಟ್ ಆಲ್ಫಾ ಬಿಲಾಂಗ್ಸ್ ಟು ವಿ ಅಂತ ಇಟ್ಕೊಳ್ಳಿ ವಿತ್ ಆರ್ಬಿಟ್ರರಿ ಎಲಿಮೆಂಟ್ ಇನ್ ದ ಸೆಟ್ ಬೀಟಾ 1 to beta m. Therefore there exist scalars c1 to cm such that alpha is equal to c1 beta 1 plus c2 beta 2 etc. cm beta m. ಸಾಗರೆ ಬೀಟಾ 1 to ಬೀಟಾ ಎಮ್ಮು ಬೇಸಿಸ್ ಆಗಿದೆ ಅಂದರೆ ವಿನ ಸ್ಪ್ಯಾನ್ ಮಾಡಬೇಕು. ಹಾಗೆ ಆಲ್ಫಾ ಬಿಲಾಂಗ್ಸ್ ಟು ವಿ ಬರ್ಕೊಂಡ್ರೆ ಬೀಟಾ 1 to ಬೀಟಾ ಎಮ್ಮು ವಿನ ಎನಿ ಎಲಿಮೆಂಟ್ ಆಫ್ ವಿ ಶುಡ್ ಬಿ ಸ್ಪ್ಯಾನ್ಡ್ ಬೈ ದಿಸ್ ಸೆಟ್. ಅದಕ್ಕೆ ಬರ್ದಿರೋದನ್ನು ಆಲ್ಫಾ ಈಕ್ವಲ್ c1 beta 1 to cm beta m. We shall define a mapping T from V to W by T of alpha is equal to C1 alpha 1 plus C2 alpha 2 etc. Cm alpha m. ಯಾಕಂದರೆ ಮೇಲ್ಗಡೆ ಆಲ್ಫಾ ಏನಿದೆ C1 beta 1 to C2 beta 2 etc. Cm beta m ಇದೆ. ಆದರೆ ಟ್ರಾನ್ಸ್ಫಾರ್ಮೇಷನ್ ಬೀಟಾ 1 ಆಲ್ಫಾ 1 ತೊಗೋಬೇಕು, ಬೀಟಾ ಎಮ್ ಆಲ್ಫಾ ಎಮ್ ತೊಗೋಬೇಕು. ವಿ ಶಲ್ ಪ್ರೂವ್ ದಟ್ ದಿಸ್ ಇಸ್ ದ ರಿಕ್ವೈರ್ಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದನ್ನು ನೀವು ಪ್ರೂವ್ ಮಾಡಬೇಕಾದ್ರೆ ಟಿ ಲೀನಿಯರ್ ಆಗಿರಬೇಕು, ಟ್ರಾನ್ಸ್ಫಾರ್ಮೇಷನ್ ಆಫ್ ಬೀಟಾ ಈಸ್ ಆಲ್ಫಾ ಮತ್ತು ಟಿ ಈಸ್ ಯೂನಿಕ್ ಅಂತ ಪ್ರೂವ್ ಮಾಡಬೇಕು. ಲೆಟ್ ಆಲ್ಫಾ ಗಮ್ಮ ಬೀಟಾ ಬಿಲಾಂಗ್ಸ್ ಟು ವಿ ಅಂತ ಇಟ್ಕೊಳ್ಳಿ. ಸೊ ಆಲ್ಫಾ ಈಸ್ ಈಕ್ವಲ್ ಟು ಏನಾಗಬೇಕು, ಲೀನಿಯರ್ ಕಾಂಬಿನೇಷನ್ ಆಫ್ B1 to ಬೀಟಾ ಎಮ್ ಬರಬೇಕು. ಅದೇ ರೀತಿ ಬೀಟಾನ ಕೂಡ ಲೀನಿಯರ್ ಕಾಂಬಿನೇಷನ್ ಆಫ್ ಬೀಟಾ 1 to ಬೀಟಾ ಎಮ್ ಬರಬೇಕು. ಸೊ ಆಲ್ಫಾ ಏನಾಗುತ್ತೆ C1 beta 1 ಪ್ಲಸ್ C2 beta 2 ಎಕ್ಸೆಟ್ರಾ Cm beta m. ಬಿ ಈಸ್ ಈಕ್ವಲ್ ಟು ಏನಾಯಿತು, D1 beta 1 ಪ್ಲಸ್ D2 beta 2 ಎಕ್ಸೆಟ್ರಾ Dm beta m. ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ತಗೊಳ್ಳಿ. ಆಲ್ಫಾ ಮತ್ತು ಬೀಟಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಲ್ಲಿ ಏನು ಮಾಡಿ ಕಾಮನ್ ಎಲಿಮೆಂಟ್ಗಳು ತೆಗಿರಿ. ಕಾಮನ್ ಎಲಿಮೆಂಟ್ ತಗೊಂಡಾಗ ಏನಾಗುತ್ತೆ, ಟಿ ಆಫ್ C1 ಪ್ಲಸ್ D1 ಇಂಟು ಬೀಟಾ 1 ಪ್ಲಸ್ C2 ಪ್ಲಸ್ D2 ಇಂಟು ಬೀಟಾ 2 ಎಕ್ಸೆಟ್ರಾ Cm ಪ್ಲಸ್ Dm ಇಂಟು ಬೀಟಾ ಎಮ್. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋದ್ರಿಂದ ಇದಕ್ಕೆ ಅಪ್ಲೈ ಮಾಡಿದರೆ ಇದೇನಾಯಿತು, C1 ಇಂಟು ಟಿ ಬೀಟಾ 1 ಪ್ಲಸ್ C2 ಇಂಟು ಟಿ ಬೀಟಾ 2 ಎಕ್ಸೆಟ್ರಾ Cm ಟಿ ಬೀಟಾ ಎಮ್ ಪ್ಲಸ್ D1 d beta 1 ಎಕ್ಸೆಟ್ರಾ Dm t beta m ಆಯ್ತದು. ಸೊ ವಿಚ್ ಈಸ್ ಈಕ್ವಲ್ ಟು C1 alpha 1 plus C2 alpha 2 except Cm alpha m which is equal to T of alpha